ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನೀನು. ನೋಡಿ, ಇದೇ ಜಾಗದಲ್ಲೇ ನಮ್ಮ ಶಂಕರ್ ನಾಗ್ ಅವರು ನಿಂತಿರ್ತಾರೆ. ಈ ಬ್ಯಾಕ್ ಡ್ರಾಪು ಇಲ್ಲಿ ಬರುತ್ತೆ ನೋಡಿ. ಹೀಗೆ ಈ ಬ್ಯಾಕ್ ಡ್ರಾಪು ಇಲ್ಲಿ ನಮ್ಮ ಶಂಕರ್ ನಾಗ್ ಅವರು ಇದನ್ನೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ವಾರ ಹೇಳಿದ್ದೆ ನಾನು ಆಟೋ ರಾಜ ಸಿನಿಮಾದ ಪಾರ್ಟ್ ಬಿ ತೋರಿಸ್ತೀನಿ ಅಂತ. ಸೊ ಅದ್ರ ಜೊತೆಗೆ ಅದೇ ವರ್ಷ ರಿಲೀಸ್ ಆದಂತಹ ನಮ್ಮ ಶಂಕರಣ್ಣ ಅವ್ರದ್ದೇ ಮತ್ತೊಂದು ಸಿನಿಮಾದ ಬಗ್ಗೆ ನಾನು ನಿಮಗೆ ಲೊಕೇಶನ್ ತೋರಿಸೋದಕ್ಕೆ ಬಂದಿದ್ದೀನಿ. ಫಸ್ಟು ನಾನು ಆಟೋ ರಾಜದ ಪಾರ್ಟ್ ಬಿ ತೋರಿಸ್ಬಿಡ್ತೀನಿ. ಆಟೋ ರಾಜ ಸಿನಿಮಾದಲ್ಲಿ ನಾನು ಕಳೆದ ಒಂದು 3-4 ದಿನದ ಹಿಂದೆ ನಾನು ನಮ್ಮ ಸುಂದರ್ ಕೃಷ್ಣ ಅರಸ್ ಅವರು ಆವುಗ್ನ ಕಚ್ಚಿ ಒಂದು ಲೇಡಿನ ಸಾಯಿಸೋದು, ಹಾಗೆ ನಮ್ಮ ಶಂಕರ್ ನಾಗ್ ಅವರ ಆಟೋ ಸ್ಟ್ಯಾಂಡಲ್ಲಿತ್ತು ಅನ್ನೋದನ್ನ ನಾನು ತೋರಿಸಿದ್ದೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಪೇಜಲ್ಲಿದೆ ನೋಡಿ. ಅದಾದಮೇಲೆ ನಾನು ಈ ಸೀನ್ಗಳಲ್ಲಿ ಆಗ್ತಾ ಇದ್ದಂಗೆ ನಮ್ಮ ಲೀಲಾವತಿ ಅಮ್ಮವರು ಮೆಂಟಲ್ ಆಸ್ಪತ್ರೆಯಲ್ಲಿ, ಅಂದರೆ ಹುಚ್ಚಾಸ್ಪತ್ರೆಯಲ್ಲಿರೋ ಸೀನ್ಗಳು ಬರುತ್ತೆ. ಆ ಹುಚ್ಚಾಸ್ಪತ್ರೆಯದ್ದು ಸೀನ್ಗಳು ಬರುತ್ತೆ. ಆ ಹುಚ್ಚಾಸ್ಪತ್ರೆ ಇದ್ದಿದ್ದು ನನ್ನ ಬ್ಯಾಕ್ ಡ್ರಾಪಲ್ಲಿರುವಂತಹ ಇದೇ ಬಿಲ್ಡಿಂಗಲ್ಲಿ. ಹಾಗಾದರೆ ಆ ಸೀನ್ಗಳನ್ನು ಮ್ಯಾಚ್ ಮಾಡ್ತಾ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ಲೀಲಾವತಿ ಅಮ್ಮವ್ರನ್ನ ಮೋಸದಿಂದ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ಟಿರ್ತಾರೆ ವಿಲನ್ಗಳೆಲ್ಲ ಸೇರಿ. ಆಗ ಈ ವಿಷಯ ಮಗ್ಳಿಗೆ ಗೊತ್ತಾಗಿ, ಅಂದರೆ ಹೀರೋಯಿನ್ ಗೊತ್ತಾಗಿ, ಶಂಕರ್ ನಾಗ್ ಜೊತೆ ಸೇರಿ ಲೀಲಾವತಿ ಅಮ್ಮವ್ರನ್ನ ಈ ಹುಚ್ಚಾಸ್ಪತ್ರೆಯಿಂದ ಹೊರಗೆ ಕರ್ಕೊಂಬರ್ತಾರೆ. ಈ ಸೀನ್ ಶುರುವಾಗೋದು ಇಲ್ಲಿಂದಾನೆ ನೋಡಿ. ಇಲ್ಲೇ ಇರುತ್ತೆ, ಆ ಆರ್ಚ್ ಹತ್ರನೇ ಆ ಬೋರ್ಡ್ ಇರುತ್ತೆ. ಹಿಂಗೆ ಝೂಮ್ ಔಟ್ ಬರುತ್ತೆ ಆ ಸೀನಲ್ಲಿ. ಆ ಝೂಮ್ ಔಟ್ ಬರ್ತಾ ಇದ್ದಂಗೆ ನೀವು ನೋಡ್ಬೋದು, ಮೇಲ್ಗಡೆ ಎಲ್ಲ ಕಾಣುತ್ತೆ. ಈಗ ಈ ಮರ ಆ್ಯಡ್ ಆನ್ ಆಗಿದೆ. ಅಲ್ಲಿ ಹುಚ್ಚರೆಲ್ಲ ಈ ಸೈಡ್ ಮೇಯ್ನ್ ದ್ವಾರ ಏನಿದೆ ಈ ಎಡಗಡೆ ಬಲಗಡೆ ಕೂತಿರ್ತಾರೆ. ಹಿಂಗೆ ಝೂಮ್ ಔಟ್ ಆಗುತ್ತೆ. ಝೂಮ್ ಔಟ್ ಆದಾಗ ನೀವು ನೋಡ್ಬೋದು ಇದೆಲ್ಲ ಬರುತ್ತೆ. ಇವಾಗ ಇಲ್ಲಿ ಒಂದು ಸ್ಕೂಲ್ ಆಗಿದೆ, ಬಟ್ ಇಲ್ಲಿ ಒಂದು ಇದಿರುತ್ತೆ, ಕಂಬ ಇರುತ್ತೆ. ಆ ಕಂಬ ಈಗ ಇಲ್ಲ. ಆ ಕಾರ್, ಅಂಬಾಸಿಡರ್ ಕಾರ್ ಏನಿರುತ್ತೆ, ಆ ಅಂಬಾಸಿಡರ್ ಕಾರ್ ಬಂದು ಇಲ್ಲೇ ನಿಲ್ಲುತ್ತೆ. ಈ ಮೆಟ್ಟಲುಗಳ ಮೇಲೆ ಎದುರುಗಡೆ ಬಂದು ನಿಲ್ಲುತ್ತೆ. ಆವಾಗ ಬಾಲಕೃಷ್ಣ ಅವರು, ಅದು ಏನು ಮೆಂಟಲ್ ಡಾಕ್ಟರ್ ಆಗಿರ್ತಾರೆ, ಅವರು ಬಂದು ಇಳ್ಕೊಂಡು ಕಾರಿಂದ. ಈ ಟೈಮಲ್ಲಿ ನೋಡ್ಬೋದು ಬ್ಯಾಕ್ ಡ್ರಾಪಲ್ಲಿ ಹೇಗೆ ಕಾಣುತ್ತೆ ಅಂತ. ಇಲ್ಲೇ ಕಾರ್ ಬಂದು ನಿಲ್ಲುತ್ತೆ. ಕಾರ್ ಬಂದು ನಿಂತ ಮೇಲೆ ಈ ಬ್ಯಾಕ್ ಡ್ರಾಪ್ ಹೀಗಿರುತ್ತೆ. ಇಲ್ಲಿ 1-2 ಗಿಡ ಇದೆ, ಅದೆಲ್ಲ ಕಡ್ದು ಇದು ಮಾಡಿದ್ದಾರೆ. ಹೀಗೆ ಬಾಲಕೃಷ್ಣ ಅವರು ಪಾಸಾಗಿ ಈ ರೂಮ್ ಒಳಗಡೆನೆ ಹೋಗೋದು. ಆವಾಗ ಎಂಟ್ರೆನ್ಸು, ಆ ಹುಚ್ಚಾಸ್ಪತ್ರೆದು ಎಂಟ್ರೆನ್ಸು ಇದೇ ಇರುತ್ತೆ. ಈ ಸೀನ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ನಮ್ಮ ಲೀಲಾವತಿ, ಹೀರೋಯಿನ್ ಅವರ ಅಮ್ಮ ಲೀಲಾವತಿ ಅವರಾಗಿರ್ತಾರೆ, ಅವರು ಇದೇ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರೆ. ಈ ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಅವರು ಈ ರೂಮಲ್ಲಿ ಇರ್ತಾರೆ. ನಾನು ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಇದು ರೂಮಲ್ಲೇ ಲೀಲಾವತಿ ಅಮ್ಮವ್ರು ಇರ್ತಾರೆ. ಇವಾಗ ಆ ಡೋರು ಚೇಂಜ್ ಆಗಿದೆ. ಇಲ್ಲೊಬ್ಬರು ನರ್ಸ್ ಬಂದು ಕೇಳಿದಾಗ ಇಲ್ಲಿ ಸ್ವಿಚ್ ಇರುತ್ತೆ ನೋಡಿ, ಹಳೆಯ ಸ್ವಿಚ್ಚು. ಆ ಸ್ವಿಚ್ ಜಾಗಕ್ಕೆ ಇವಾಗ ಮಾರ್ಕ್ ಇದೆ, ಏನೋ ದೊಡ್ಡದಿದ್ದಾರೆ, ಬಟ್ ಹಳೆ ಕಾಲದ ಸ್ವಿಚ್ ಈಗಲೂ ಇದೆ ನೋಡಿ. ಸೊ ಇಲ್ಲಿ ಲೀಲಾವತಿ ಅಮ್ಮವ್ರು ಇರ್ತಾರೆ. ಆಮೇಲೆ ಅವರು ನರ್ಸ್ಗಳು ಇಬ್ಬರು ಹೀಗೆ ಓಡೋಗ್ಬಿಡ್ತಾರೆ. ಈಗ ಓಡೋದಾಗ ಇವರು ಲೀಲಾವತಿ ಅಮ್ಮವರು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆ ಸೀನ್ ತೋರಿಸ್ತೀನಿ ಬನ್ನಿ. ಹೀಗೇ ಹಿಂದಕ್ಕೆ ಹೋಗಬೇಕು, ಇಲ್ಲೇನು ತಪ್ಪಿಸ್ಕೊಂಡು ಬರ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೋಡಿ, ಈ ಸೀನ್ ಮ್ಯಾಚ್ ಆಗುತ್ತೆ ನೋಡಿ. ಲೀಲಾವತಿ ಅಮ್ಮವರು ಈ ಡೋರಿಂದನೇ ಬರ್ತಾರೆ, 2ನೇ ಡೋರಿಂದ. ಆಗ ಕಿಟಕಿಗಳೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಹೀಗೇ ಓಡಿ ಬರ್ತಾರೆ. ಹೀಗೆ ಓಡಿ ಬರಬೇಕಾದ್ರೆ ಇನ್ನು ಯಾರೋ ಇವರು ಹುಚ್ಚನ್ನ ಹಿಡ್ಕೊಂಡು ಬರ್ತಾಯಿರ್ತಾರೆ. ಅವಾಗ ಇಲ್ಲಿ ಬಿದ್ದೋಗ್ಬಿಡ್ತಾರೆ. ಬಿದ್ದೋಗ್ಬಿಟ್ಟಾಗ ಲೀಲಾವತಿ ಅಮ್ಮವರು ಇಲ್ಲಿ ಬಂದು ಇಲ್ಲಿ ನಿಂತ್ಕೋತಾರೆ ಈ ಜಾಗದಲ್ಲಿ. ಆವಾಗ ಇದೆಲ್ಲ ಇದೆ ನೋಡಿ, ಕಾರ್ನರ್ದು ಪಿಲ್ಲರ್ ಥರ ಎಲ್ಲ, ಇಲ್ಲಿಂದ ನಿಂತ್ಕೊಂಡು ಆಮೇಲೆ ಹಿಂಗೆ ಪಾಸ್ ಆಗಿಬಿಡ್ತಾರೆ. ಈ ಸೀನ್ ನಡೆಯೋದು ಇಲ್ಲೇ. ಸೀನಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಫ್ರೇಮಲ್ಲೇ ಇರುತ್ತೆ ನೋಡಿ. ಇವಾಗ ಫುಲ್ಲು ಗಿಡಗಳು ಬೆಳೆದುಬಿಟ್ಟಿದೆ. ಈ ಫ್ರೇಮಲ್ಲಿ ಹಿಂಗೆ ದ್ವಾರಕೀಶ್ ಅವರು ಮತ್ತು ಶಂಕರ್ ನಾಗ್ ಅವರು ಹೀಗೆ ಹೋಗ್ತಾ ಇರ್ತಾರೆ. ಆಮೇಲೆ ಹುಚ್ಚರೆಲ್ಲ ಅಟ್ಯಾಕ್ ಮಾಡಿಬಿಟ್ಟಾಗ ನಮ್ಮ ದ್ವಾರಕೀಶ್ ಅವ್ರು ಬಂದು ಮೇಲತ್ತೋದು ಇದೇ ಪಿಲ್ಲರ್ ಮೇಲೇ. ಈ ಪಿಲ್ಲರ್ ಮೇಲೇ ಹತ್ಬಿಡ್ತಾರೆ. ಶಂಕರ್ ನಾಗ್ ಅವರೆಲ್ಲ ಇಲ್ಲೇ ನಿಂತಿರ್ತಾರೆ. ಈ ಕಿಟಕಿ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಹಿಂದೆಗಡೆ ಆ ಗ್ರಿಲ್ಲು ಮತ್ತು ಇದೆಲ್ಲ ಮ್ಯಾಚ್ ಆಗುತ್ತೆ. ಇಲ್ಲಿ ದ್ವಾರಕೀಶ್ ಅವರು ನಿಂತ್ಕೊಂಡು ಹತ್ಬಿಡ್ತಾರೆ ಪಿಲ್ಲರ್ನ. ಆಮೇಲೆ ಅವ್ರು ಹೇಳ್ದಂಗೆ ಹುಚ್ಚರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶಂಕರ್ ನಾಗ್ ಅವ್ರನ್ನ ಕಳಿಸ್ಬಿಡ್ತಾರೆ. ಆವಾಗ ಶಂಕರ್ ನಾಗ್ ಅವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಇನ್ನೊಂದಷ್ಟು ಜನನ ಹುಚ್ಚರನ್ನ ಮಾತನಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೋಡ್ಬೋದು ಇಲ್ಲಿ ಎದುರುಗಡೆ ಇದೆ, ಇಲ್ಲಿ ಮ್ಯಾಚ್ ಆಗುತ್ತೆ. ಇದಾದಮೇಲೆ ಇಲ್ಲಿ ದ್ವಾರಕೀಶ್ ಅವ್ರು ಕೂತ್ಕೋತಾರೆ ನೆಕ್ಸ್ಟ್ ಸೀನಲ್ಲಿ. ಇಲ್ಲಿ ಕೂತ್ಕೊಂಡು ಹುಚ್ಚರನ್ನೆಲ್ಲ ಆಟಾಡಿಸ್ತಾ ಇರ್ತಾರೆ. ಮೀಸೆ ಎಲ್ಲ ಕಿತ್ಕೊಂಡು ಆ ಪಿಲ್ಲರ್ ಹತ್ರನೇ ಕೂತ್ಕೊಂಡು ಹಿಂದೆಗಡೆ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಕಿಟಕಿ ಎಲ್ಲ.
ಇದೆಲ್ಲ ಇಲ್ಲೇ ಶೂಟ್ ಆಗಿರೋದು. ಇದಾಗ್ತಾ ಇದ್ದಂಗೆ ಈ ಜಾಗದಲ್ಲೇ ಪರಮಾತ್ಮ ಆಡಿಸಿದ್ದಂತೆ ಆಡುವೆವು ನಾವು ಅಂತ ಒಂದು ಹಾಡಿದೆಯಲ್ಲ, ಆ ಸೀನ್ ಸ್ಟಾರ್ಟ್ ಆಗೋದು. ಅದನ್ನು ನಾನು ಮ್ಯಾಚ್ ಮಾಡ್ತೀನಿ ಬನ್ನಿ. ನೋಡಿ ಇಲ್ಲಿದೆ ಶಂಕರ್ ನಾಗ್ ಅವರು ಇದೇ ಜಾಗದಲ್ಲಿ ನಿಂತಿರ್ತಾರೆ. ಈ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇನ್ನೊಂದು ಸೀನಲ್ಲಿ ಹೀಗೇನೆ ನಮ್ಮ ದ್ವಾರಕೀಶ್ ಅವರು ಏನು ತಾತಪ್ಪನ ಪಾಠ ಮಾಡಿರ್ತಾರೆ, ಹೀಗೇನೆ ಬಂದ್ಬಿಟ್ಟು ಇಲ್ಲಿ ನಿಂತಿದ್ದಂತಹ ಶಂಕರ್ ನಾಗ್ ಅವ್ರ ಮೇಲೆ ಹತ್ತು ಕೂತ್ಕೋತಾರೆ. ಇದೇ ಕಿಟಕಿನೇ ನೋಡಿ, ಅದು ಇದೇ ಕಿಟಕಿ ಎದುರುಗಡೆನೆ ಅವ್ರು ಹತ್ಕೊಂಡು ಆಮೇಲೆ ನಮ್ಮ ಶಂಕರ್ ನಾಗ್ ಅವರು ಮತ್ತೆ ಅವ್ರನ್ನ ಹೆಗ್ಲು ಮೇಲೆ ಉರಿಸ್ಕೊಂಡು ಹೀಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿಂದನೇ ಕರ್ಕೊಂಡೋಗಿ ಹೀಗೆ ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಗುತ್ತೆ ನೋಡಿ. ಈ ಪಿಲ್ಲರೆಲ್ಲ ಬರುತ್ತೆ, ನಾನು ಆ ಕಡೆ ಹೋಗ್ಬೇಕಾಗಿತ್ತು, ಸೊ ಬೇಡ ಅಂದ್ಬಿಟ್ಟು ಇಲ್ಲಿಂದನೇ ಮಾಡ್ತೀನಿ. ಸೊ ಇಲ್ಲಿ ಈ ಸೀನ್ ಆಗುತ್ತೆ. ಈ ಸೀನ್ ಆಗಬೇಕಾದ್ರೆ ನೋಡಿ, ಇಲ್ಲಿ ಹಳೆ ಬಲ್ಬ್ಗಳು ಇದ್ದಿದ್ದಂತಹ ಮಾರ್ಗಳು ಈಗಲೂ ಇದೆ, ಇಲ್ಲೊಂದು ಸೊ ಎರಡೂ ಇದು ಮಾಡಿ ಇಲ್ಲಿ ಈ ಸೀನ್ ಆಗೋದು. ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಸೀನೇ ಇಲ್ಲಿ ಹಾಡಲ್ಲಿ ದ್ವಾರಕೀಶ್ ಅವರು ಈ ಕಿಟಕಿಯಲ್ಲಿ ಕೂತಿರ್ತಾರೆ. ಈ ಕಿಟಕಿಯಿಂದ ಕೂತ್ಕೊಂಡು ಮತ್ತೆ ಆ ಹುಚ್ಚರು ಏನು ಮಾಡ್ತಾರೆ, ಆಟಾಡಿಸ್ತಾ ಇರ್ತಾರಲ್ಲ, ಆಗ ಹಿಂಗೆ ಮತ್ತೆ ಓಡೋಗೋದು, ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡೋದು, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದೆಲ್ಲ ಆಗೋದು ಇದೇ ಜಾಗದಲ್ಲಿ ಅನ್ನೋದಕ್ಕೆ ಇದು ಒಂದು ರೀಸನ್, ಅಂದರೆ ಕ್ಲೂ. ಇದೆಲ್ಲ ಆದಮೇಲೆ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಬೀಳ್ತಾರೆ ನೋಡಿ, ಇಲ್ಲೆಲ್ಲ ಬೀಳ್ತಾರೆ ದ್ವಾರಕೀಶ್ ಅವರು. ಈ ಸೀನೆಲ್ಲ ಆಗೋದು ಇಲ್ಲೇ. ಸೊ ನಾನೇನು ಹೇಳಿದ್ದೆ, ಆಟೋ ರಾಜ ಸಿನಿಮಾದ ಶೂಟಿಂಗ್ ನಡೆದ ಸ್ಥಳ ಬಗ್ಗೆ ನಾನು ಹೇಳ್ತೀನಿ ಅಂದಿದ್ದೆ, ಪಾರ್ಟ್ 2 ಅಂತ. ಸೊ ಇದು ಪಾರ್ಟ್ 2, ಇದು ಹುಚ್ಚಾಸ್ಪತ್ರೆ ಆಗಿರುತ್ತೆ ಆಟೋ ರಾಜ ಸಿನಿಮಾದಲ್ಲಿ. ಇದು ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ, ಮೊದಲು ಥರ ಇಲ್ಲ. ಆದರೆ ನೋಡ್ಬೋದು ಫುಲ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ, ಮೊದಲು ಥರ ಎಲ್ಲ ಇಲ್ಲ. ಈಗ ಈ ಮರನೂ ಇರಲಿಲ್ಲ ಆಗ, ಈ ಮರದ ಹತ್ರ ಎಲ್ಲ ಇಲ್ಲೆಲ್ಲ ಎಗ್ರಿ ಕೂತ್ಕೊಳ್ಳೋದು ಇದೆಲ್ಲ ಆಗೋದು ಈ ಜಾಗದಲ್ಲೇ. ಈ ಹುಚ್ಚಾಸ್ಪತ್ರೆಯ ಒಳಗಡೆ ಭಾಗದಲ್ಲಿ ಈ ಸೀನ್ ಒಂದಿದೆ. ಹುಚ್ಚಾಸ್ಪತ್ರೆ ಒಳಗಡೆ ಎಲ್ಲ ಈ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಈ ರೂಮು ತುಂಬ ಕಡೆ ಕಾಣಿಸುತ್ತೆ. ಈ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇದೆಯಾ ಅಂತ ಕಿಟಕಿಲಿ ಇಣುಕಿ ನೋಡಿದೆ. ಇದೇ ನೋಡಿ, ಇದೇ ಡ್ರೆಸ್ಸಿಂಗ್ ಟೇಬಲ್. ಇದು ಎದುರುಗಡೆನೇ ಶಂಕರ್ ನಾಗ್ ಅವರೆಲ್ಲ ಕೂತ್ಕೊಂಡು ಓಡಾಡೋದು ಮತ್ತು ಬಾಲಕೃಷ್ಣ ಅವರೆಲ್ಲ ಓಡಾಡೋದು. ಇದೇ ಆ ಹುಚ್ಚಾಸ್ಪತ್ರೆಯ ಡ್ರೆಸ್ಸಿಂಗ್ ಟೇಬಲ್. ಸೇಮ್ ಮ್ಯಾಚ್ ಆಗುತ್ತಲ್ವ. ಈ ರೂಮಲ್ಲಿ ತುಂಬ ಸಿನಿಮಾಗಳ ಶೂಟಿಂಗ್ ಆಗಿದೆ, ನಿಮಗೆ ಜ್ಞಾಪನ ಇದ್ದರೆ ಹೇಳಿ. ಆದರೆ ಈ ಡ್ರೆಸ್ಸಿಂಗ್ ಟೇಬಲ್ಲೇ ನಿಮಗೆ ಕ್ಲೂ, ಸುಳಿವು ಕೊಡ್ತಾ ಇರೋದು. ಈ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡು ನಿಮಗೆ ಎಲ್ಲಿ ಈ ಯಾವೆಲ್ಲ ದೃಶ್ಯಗಳು ಇಲ್ಲಿ ಸರಿಯಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇನ್ನೊಂದು ಸೀನ್ ತೋರಿಸ್ತೀನಿ ನೋಡಿ. ಈ ಬಿಲ್ಡಿಂಗ್ ಎದುರುಗಡೆ ಈ ಫೋಟೋ ಹಾಕಿದ್ದೀನಿ ನೋಡಿ. ಈ ಫೋಟೋ ಥರ ಒಂದು ಮೆಟ್ಲು ಇರಬೇಕಾಗಿತ್ತಲ್ವ, ಆ ಮೆಟ್ಲು ಇಲ್ಲಿ ಇರಬೇಕಾಗಿತ್ತು. ಬಟ್ ಫುಲ್ ನೆಲಸಮ ಆಗಿಬಿಟ್ಟಿದೆ ಈಗ. ಅದು ಅಂದರೆ ಒಂಥರ ಗ್ರೌಂಡ್ ಥರ ಮಾಡೋದಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಸೀನ್ ಆಗಿರೋದು ಇಲ್ಲೇ. ಹಾಗಾದರೆ ಈ ಹುಚ್ಚಾಸ್ಪತ್ರೆ ಸಿನಿಮಾದಲ್ಲಷ್ಟೇ ಈ ಬಿಲ್ಡಿಂಗ್ ಇರೋದೆಲ್ಲಿ? ಇದಿರೋದು ಅರಮನೆ ಮೈದಾನದ ಒಳಗಡೆ. ನೀವು ಇದು ಒಂದು ಸ್ವಲ್ಪ ಒಳಗಡೆ ಭಾಗದಲ್ಲಿದೆ. ನೀವು ಅರಮನೆ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ ಲೆಫ್ಟ್ ಸೈಡ್ ಒಂದು ರೋಡ್ ಹೋಗುತ್ತೆ. ಆ ರೋಡ್ಗೆ ಹೋದರೆ ಈ ಬಿಲ್ಡಿಂಗ್ ಕಾಣಿಸುತ್ತೆ. ಈ ಬಿಲ್ಡಿಂಗ್ ಒಳಗಡೆ ತುಂಬಾ ಶೂಟಿಂಗ್ ಆಗಿದೆ. ಈಗಾಗಲೇ 2-3 ನಾನೇ ತೋರಿಸ್ಬಿಟ್ಟಿದ್ದೀನಿ. ಏಕೆಂದರೆ ನಾನು ಮತ್ತೆ ಇದೇ ಜಾಗ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಹಳೆ ಸಿನಿಮಾಗಳು ಇಂಥ ಕಡೆ ನಡೆದಿದೆ ಅಂತಷ್ಟೇ. ಈಗಿನ ಸಿನಿಮಾಗಳು ನಡೆದಿದ್ರೆ ಖಂಡಿತ ನಾನು ತೋರಿಸ್ತಾ ಇರಲಿಲ್ಲ. ಹಳೆ ಸಿನಿಮಾ ಅಲ್ವಾ, ಅದು ನಮ್ಮ ಆಟೋ ರಾಜ ಅಲ್ವಾ. ಸೊ ನನ್ನ ಬೈಕ್ ನೋಡಿ, ಇದೇ ನನ್ನ ಬೈಕು. ಯಾವತ್ತಾದರೂ ನೋಡಿದ್ರೆ ಒಂದು ಸ್ವಲ್ಪ ನಿಲ್ಲಿಸಿ ಮಾತಾಡಿಸಿ. ಸೊ ಇಲ್ಲಿ ಹುಚ್ಚಾಸ್ಪತ್ರೆಯ ಡೋರು ಮತ್ತು ಇದೆಲ್ಲ ಇರುತ್ತೆ, ಇದೆಲ್ಲ ಮ್ಯಾಚ್ ಆಗುತ್ತೆ. ಇಲ್ಲೆಲ್ಲ ನಮ್ಮ ರಾಜಣ್ಣವರು ಸಹ ಓಡಾಡಿದ್ದಾರೆ ಹಾವಿನ ಹೆಡೆಯಲ್ಲಿ. ಇದೆಲ್ಲ ಈ ಸೀನೆಲ್ಲ ನಾನು ತೋರಿಸಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಅದು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನನ್ನ ವಿಡಿಯೋದಲ್ಲಿದೆ ಅಂತ ಹೇಳ್ತಾ, ಈ ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಮುಂದಿನ ಸಿನಿಮಾ ಯಾವುದಿರ್ಬೇಕಂತಲೂ ಹೇಳಿ. ನಮ್ಮ ಶಂಕರಣ್ಣ ಅವ್ರದ್ದೇ ಮುಂದಿನ ಎಪಿಸೋಡ್ ಇಟ್ಕೊಂಡು ಬರ್ತಾಯಿದ್ದೀನಿ, ಮೂಗನ ಸೇಡು. ಆ ಸೇಡಿನ ಒಂದು ಹಾಡನ್ನು ನಾನು ನಿಮಗೆ ಹೇಳಬೇಕು ಅಂತಿದ್ದೀನಿ. ನಿಮಗೆ ನಿಮ್ಮ ಅನಿಸಿಕೆ ಏನು, ಹಾಗೆ ನಾನು ಯಾವ ಸಿನಿಮಾ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಹಾಗೆ ಇದನ್ನು ನಮ್ಮ ಶಂಕರಣ್ಣ ಅವ್ರ ಫ್ಯಾನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದೇನು ಗೊತ್ತಾ,
ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬು, ಹಾಗೆ ಒಂದು ಲೈಕು, ಹಾಗೆ ಕೆಳಗಡೆ ರಿಮಿಕ್ಸ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ಸೂಪರ್ ಥ್ಯಾಂಕ್ಸ್ ಆಪ್ಷನ್ನು ಕೊಡ್ಬೋದು, ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.